ಬಳ್ಳಾರಿನಂತೂ ಸದ್ಯ ಸಿಬಿಐ ಮಂದಿ ಬಿಡೋ ಹಂಗಂತೂ ಕಾಣವಲ್ತು. ಇವತ್ತು ಮತ್ತೆ ಮುಂಜಾನೆ ಸಿಬಿಐ ಮಂದಿ ಬಳ್ಳಾರಿ ಗಣಿದೋರಿಗಳ ಮನಿ ಮ್ಯಾಲ ದಾಳಿ ಮಾಡಿ ಶಾಕ್ ಕೊಟ್ಟಾರ. ಏನೇನ್ ಸಿಗ್ತೈತಿ ಪರಿಶೀಲನೆ ನಡೆಯಾಕ ಕುಂತೈತಿ. ಹೌದ್ರಿ, ಏನೇನೋ ಸಿಕ್ಕಾತೈತಂತ. ಬರ್ರಿ ಇವತ್ತು ಎಲ್ಲೆಲ್ಲಿ ದಾಳಿ ನಡೆದೈತೆ ಅನ್ನೋದನ್ನ ನೋಡೋಣ. ಬಳ್ಳಾರಿಗ ಸಿಬಿಐನವರು ರೇಡ್ ಮೇಲ್ ರೇಡ್ ಮಾಡಕಂತಾರ. ನಿನ್ನಿ ರೆಡ್ಡಿ ಬಂಟ್ರ ಮ್ಯಾಗ ದಾಳಿ ಮಾಡಿದ ಸಿಬಿಐನವರು ಮತ್ತಿವತ್ ಕೂಡ ದಾಳಿ ನಡೆಸ್ಯಾರ. ವಿ ನಾಗಪ್ಪ ಮತ್ತು ಕಂಪನಿ ಅವರ ಬಳ್ಳಾರಿಯ ಮನಿ, ಜಿಂದಲ್ ಕಂಪನಿಯ ಗ್ಲಾಸ್ ಹೌಸ್, HR ಡಿಪಾರ್ಟ್ಮೆಂಟ್ ಮತ್ತು ಹೊಸಪೇಟೆಯ ಕೈಗಾರಿಕಾ ನಗರದಾಗಿರೋ ILC ಸೋಮಶೇಖರ್ ಕಂಪನಿ ಮ್ಯಾಗ ರೇಡ್ ಮಾಡ್ಯಾರ. ಅಲ್ಲಿರೋ ಫೈಲ್ಗಳನ್ನ ಸಿಬಿಐ ಅಧಿಕಾರಿಗಳು ಚೆಕ್ ಮಾಡ್ಯಾರ. AMC ನಾಗನು ಮತ್ತ ದಾಳಿ ಮಾಡಿ ಒಂದ್ ಕಂಪನಿಗ ಇನ್ನೊಂದು ಕಂಪನಿಗ ಇರೋ ಸಂಬಂಧ ಏನು ಅನ್ನೋದ್ರ ಬಗ್ಗೆ ವಿಷಯ ಸಂಗ್ರಹಿಸ್ಯಾರ. ಮತ್ತ ILC ಸೋಮಶೇಖರ್ ಅವರ ಆಪ್ತ ಸಹಾಯಕಿಯಾಗಿರೋ ಪದ್ಮಾವತಿ ಅನ್ನಾಕಿ ಮನಿ ಮ್ಯಾಗಾನು ಈ ಸಿಬಿಐನವರು ರೇಡ್ ಮಾಡ್ಯಾರ. ಅಕ್ಕಿನಲ್ಲಿ ಇರೋ ಆಸ್ತಿ ಎಷ್ಟದ ಅನ್ನೋದ್ರ ಮಾಹಿತಿ ಕಲಿ ಹಾಕ್ಯಾರ. ಯೋಗೇಂದ್ರನಾಥ್ ಸಿಂಗ್ ಗಣಿ ಕಂಪನಿ ಓನರ್ ರಾಜೇಂದ್ರನಾಥ್ ಸಿಂಗ್ ಅವರ ಮನಿ ಮ್ಯಾಗನು ದಾಳಿ ನಡೆದು ಪರಿಶೀಲನೆ ನಡೆಸ್ಯಾರ. ಅಷ್ಟೇ ಅಲ್ದ, ಈ ಹಿಂದ ಜಿಂದಾಲ್ ಕಾರ್ಖಾನೆ AMC ಗಣಿ ಅದಿರನ್ನ ಕೊಂಡ್ಕೊಂಡಿತ್ತು. ಅದಕ್ಕ ನೆನ್ನಿ ತಪಾಸಣೆ ಮಾಡಿದ್ರು. ಆಗ ಜಿಂದಾಲ್ ಮಂದಿ ಮಾಹಿತಿ ಕೊಡೋಕ ಒಂದಿನ ಟೈಮ್ ತಗೊಂಡಿದ್ರು. ಅದಕ್ಕ ಇವತ್ತು ಕಂಪನಿ ಹಳಿ ದಾಖಲಿ ನೋಡ್ಯಾರ. ಬೇಕಾಗಿರೋ ಕಾಗದ ಪತ್ರಗಳನ್ನ ವಶಕ್ಕೆ ತಗೊಂಡಾರ ಅಂತ ಸಿಬಿಐ ಅಧಿಕಾರಿಗಳು ಹೇಳ್ಯಾರ. AMC ಗಣಿ ಕಂಪನಿ ಜನಾರ್ದನ ರೆಡ್ಡಿ ಹೆಂಡತಿ ಹೆಸರಿನಾಗ ಐತಿ. ಈ ಕಂಪನಿ ಹಿಂದಿನ ಓನರ್ KM ಪಾರ್ವತಮ್ಮ ಅವ್ರ ಮನಿ ಮ್ಯಾಗ್ನೂ ನೆನ್ನಿ ದಾಳಿ ನಡೆದಿತ್ತು. AMC ಜೊತೆಗೆ ನಂಟಿರುವ ಎಲ್ಲರ ಮನಿ, ಆಫೀಸ್ ಮ್ಯಾಗ ದಾಳಿ ನಡ್ಸಕುಂತಾರ. ಇದು ಗಣಿದಣಿಗಳಿಗೆ ನಡುಕ ಹುಟ್ಸೈತಿ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7 ಬಳ್ಳಾರಿ. ಇವತ್ತು ಮುಂಜಾನೆ ಕಲಬುರಗಿಯಾಗ ಜೋರ್ ಮಳಿ ಬಂದೈತಿ. ಇದಕ್ಕ ಕಲಬುರ್ಗಿನ ಅಂಜೈತಿ. ಮಳೆಯಿಂದ ಮನಿ ಒಳಗ ನೀರ್ ನುಗ್ಗ್ಯಾವ. ಎಲ್ಲೆಂದ್ರಲ್ಲಿ ನೀರ್ ನಿಂತೈತೆ. ರೋಡ್ಗಳು ಹಳ್ಳ ಆಗ್ಯಾವ. ಹಿಂಗಾಗಿ ಮಂದಿಗೆ ಬಹಳ ತ್ರಾಸಾಗೈತಿ. ಇನ್ನೂ ಸೂರ್ಯ ಹುಟ್ಟಿರಲಿಲ್ಲ. ಮುಂಜಾನೆ ಕಲಬುರ್ಗಿಯಾಗ ಜೋರ್ ಮಳಿ ಬಂದಿತ್ತು. ಮಠ ಮಳಿ ಬಂದದಂದ್ರ ಕಲಬುರ್ಗಿ ರೋಡ್ಗಳೆಲ್ಲ ಹಳ್ಳ ಆಗಿದ್ವು. ಲಾಲ್ಗೇರಿ ಹತ್ರ ಇರೋ ಜನತಾ ಲೇಔಟ್, ಮಹಾದೇವ್ ನಗರ, ಸುಂದರ್ ನಗರ ಸೇರಿದಂಗ ಎಲ್ಲ ಏರಿಯಾಗೊಳಗೂ ನೀರು ತುಂಬಿದ್ವು. ಮನೆಗಳಿಗೆ ನೀರು ನುಗ್ಗಿ ಮಂದಿಗೆ ಭಾಳ ತ್ರಾಸಾಗಿತ್ತು. ಇಲ್ಲಿ ಮಳೆ ನೀರು ಬಂದು ಎಲ್ಲ ನೀರಿನಿಂದ ಮನೆಯೆಲ್ಲ ಡ್ರೈನೇಜ್ ಎಲ್ಲ ಉಲ್ಟಾ ನೀರು ಮನೆಯಲ್ಲೆಲ್ಲ ಬರ್ತಾ ಇದೆ. ಹಾಗಾಗಿ ಎಲ್ಲ 3-4 ವರ್ಷದಿಂದ ಕಾರ್ಪೊರೇಷನ್ ಇದಕ್ಕೆ ನಾಲಿ ಮಾಡ್ತೀನಿ ಅಂತ ಏನೋ ಮಾಡಿಲ್ಲ. ಈ ನಾಲಿ ಇಲ್ಲೇ ಎಂಡ್ ಆಗಿರೋದ್ ಕಾರಣ ಎಲ್ಲ ಧರ್ಮದ ಮನೆಗಳಲ್ಲಿ ನೀರು ಹೋಗ್ತಾ ಇದೀವಿ. ನೀರು ಹೋಗಿದ ಕಾರಣ ನಮ್ಮ ಮನೆಯಲ್ಲಿರೋ ಎಲ್ಲ ಸಾಮಾನುಗಳೆಲ್ಲ ನೀರೆಲ್ಲ ಆಚೆ ಹಾಕಿ ಇದು ಮಾಡ್ತಾ ಇದೀವಿ. ಮನೆ ಒಳಗೆ ಬಂದ ಮಳಿ ನೀರ್ಗಿ ಮನಿ ಮಂದಿ ನಿದ್ದೆ ಹಾಳಾಗಿತ್ತು. ಪುಸ್ತಕ, ಮನಿ ಸಾಮಾನು ಎಲ್ಲ ನೀರಿನ್ಯಾಗ ತೊಯ್ದಿದ್ವು. ಮನಿ ಒಳಗೆ ನುಗ್ಗಿದ ನೀರು ಹೊರಗಾಕ ಮಂದಿಗೆ ಸಾಕಾಗಿ ಹೋಗಿತ್ತು. ಅಷ್ಟ ಅಲ್ದ ಶಾಲೆಗೆ ಹೋಗಾಕ ಹುಡುಗರಿಗೂ ಸಾಕಾಗಿತ್ತು. ಅಷ್ಟು ನೀರು ತುಂಬಿದ್ವು ರೋಡ್ನ್ಯಾಗ. ಯಾರು ನೋಡಿಲ್ರಿ, ಈ ಕಾರ್ಪೊರೇಟರ್ ಅಷ್ಟೇ ಹೊರಗೆ ಬಂದಾರ. ಒಬ್ಬರು ನೋಡಿಲ್ರಿ. ವರ್ಷ ಈಟೆ ಬಡ್ಕೋತೇವೆ, ಒಬ್ಬರು ಬರೋದಿಲ್ಲ, ನೋಡೋದಿಲ್ಲ. ಬರೋದು ಹೋಗೋದು, ಸುಮ್ ನೋಡೋದು ಹೋಗೋದು. ಬರೀ ರೋಡ್ ಮಾಡಿಟ್ರೆ ನೋಡ್ರಿ, ಈಟೆ ರೋಡ್ ಮಾಡ್ಯಾರ. ಆ ರೋಡಿಲಿ ಪೂರಾ ಮನೆ ನೀರು. ಇನ್ನು ನಾವು ಸ್ವಲ್ಪ ಬರ್ತೀವ್ರಿ 4-5 ವರ್ಷ ಹಿಂದೆ. ಈಗಂತ್ರಿ 2 ವರ್ಷ ಹೋದ ವರ್ಷ, ಈ ವರ್ಷ ಪೂರಾ ಒಟ್ಟ ಏನು ನಿಂದ್ರಲಿಕ್ಕೆ ಬರ್ಲಾರ್ದಂಗ್ರಿ ಇಷ್ಟು ನೀರು. ಎಲ್ಲರೂ ಬರ್ತಾರ, ಬರೇ ನೋಡ್ತಾರ, ಹೋತಾರ್ರಿ. ಮತ್ತೆ ಯಾರು ಏನು ಅದಕ್ಕೆ ಪರಿಹಾರ ಮಾಡಿಲ್ರಿ. ಇನ್ನ ಬರೇ ಮಾಡ್ತೇವ ಅಂತಾರ ಹೋತಾರ್ರಿ. ಯಾರು ಏನು ಬರೋದಿಲ್ಲ, ನೋಡೋದಿಲ್ಲ, ಏನೂ ಅದು ವ್ಯವಸ್ಥೆ ಮಾಡಿಲ್ರಿ. ಇನ್ನು ಮುಂದೆ ನಮ್ಗೆ ಏನಾರ ಅದ್ರ ನೀರು ಬರ್ಲಾರ್ದಂಗೆ ಮಾಡಿ ನಮ್ಗೆ ವ್ಯವಸ್ಥೆ ಮಾಡ್ಕೊಡ್ಬೇಕ್ರಿ. ನಮ್ಗೆ CM ಸಾಹೇಬರು 100 ಕೋಟಿ ರೊಕ್ಕದ ವಿಶೇಷ ಪ್ಯಾಕೇಜ್ನೊಳಗ ಗುಲ್ಬರ್ಗಾ ಪಾಲ್ಕಿ ಚರಂಡಿ ಕಾಮಗಾರಿ ಶುರು ಮಾಡ್ಯದ. ಆದ್ರೆ ಕಾಮಗಾರಿ ಚಲೋ ನಡೆದಿಲ್ಲ. ಒಳ್ಳೇದಾಗೋ ಬದಲು ಕೆಟ್ಟದ್ದಾಗ್ಯದ. ಅದಕ್ಕೆ ಮಂದಿ ಪಾಲ್ಕಿಗೆ ಶಾಪ ಹಾಕ ಕುಂತಾರ. ಮಳಿ ಬಂದಾಗ ಮಾತ್ರ ಪಾಲ್ಕಿಗೆ ತೊಂದ್ರೆ ಗೊತ್ತಾಗ್ತದ, ಇಲ್ಲ ಅಂದ್ರ ಏನೂ ಗೊತ್ತಾಗಂಗಿಲ್ಲ.
ಇದಕ್ಕೆ ಪರಿಹಾರ ಕಂಡು ಹಿಡೀರಿ ಅಂತ ಗುಲ್ಬರ್ಗಾ ಮಂದಿ ಒತ್ತಾಯ ಮಾಡ್ಯಾರ. ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್ 24/7 ಗುಲ್ಬರ್ಗಾ. ರಾಜ್ಯದಾಗ 20 ಜಿಲ್ಲೆಗಳ 70 ತಾಲೂಕುಗಳು ಬರ ಅಂತ ಸರ್ಕಾರ ಘೋಷಣೆ ಮಾಡ್ಯದ. ಬೆಂಗಳೂರಿಗೆ ಸಿಎಂ ಸಭೆ ಮಾಡಿ ಅವುಗಳ ಹೆಸರು ಹೇಳ್ಯಾರ. ಗುಲ್ಬರ್ಗಾ, ಬಾಗಲಕೋಟೆ, ಬೀದರ್, ರಾಯಚೂರು, ಬಿಜಾಪುರ, ಧಾರವಾಡ ಹಿಂಗ ರಾಜ್ಯದ 20 ಜಿಲ್ಲೆಯಾಗಿರೋ 70 ತಾಲೂಕುಗಳು ಬರ ಬಂದಿರೋ ಊರುಗಳು ಅಂದಾರ. ಇದ್ರಾಗ ಗುಲ್ಬರ್ಗಾ ಜಿಲ್ಲೆಗ ಭಾಳ ಬರ ಬಂದೈತಂತ. ಈ ಜಿಲ್ಲೆ ಒಳಗ 7 ತಾಲೂಕುಗಳು ಬರದಿಂದ ನರಳಾಕತಾವ ಅಂತ ಸದಾನಂದ ಗೌಡ್ ಸಾಹೇಬ್ರು ಹೇಳ್ಯಾರ. ಕೇಂದ್ರ ಸರ್ಕಾರದಿಂದಾನೂ ಭಾಳ ಪರಿಹಾರ ಕೇಳಾಕ ಸರ್ಕಾರ ನಿರ್ಧಾರ ಮಾಡೈತಿ.